ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್ ಟೌನ್ ವಾಲಿ ಜ್ಯೋತಿ. ನನ್ನ ಮುಖ ನೋಡಿ ಯಾರ ಅಂತಾರೇನ್ರಿ, ಇವಾಗೆ ಪೌಡರ್ ಹಚ್ಕೊಂಡ್ರಿ ಅಂತ ಎಷ್ಟು ಪ್ಯೂರ್ ಬಿಡ್ಲತ್ತದ ನೋಡಿ ಕಂಪ್ಲೀಟಾಗಿ. ಫುಲ್ ಟು ಸ್ವೆಟ್ಟಿಂಗ್ ಅಮ್ಮ. ಜಸ್ಟ್ ಪೌಡರ್ ಹಚ್ಕೊಂಡು ಕುಕಮ್ ಹಚ್ಕೊಂಡು ಹೊರಗೆ ಬಂದೀನಿ ಅಷ್ಟೇ. ಡೈಲಿ ಮಾರ್ನಿಂಗ್ ರೂಟೀನ್ ಸ್ಟಾರ್ಟ್ ಫ್ರಮ್ ಹಿಯರ್ ಫ್ರೆಂಡ್ಸ್. ಸೊ ಹೊರಗಿಂದು ಒಳಗಿಂದು ಹುಡುಗನ ನಂತರ ಗ್ಯಾಸ್ ಕಟ್ಟಿ ಎಲ್ಲ ನೀಟಾಗಿ ತೊಳ್ಕೊಂಡು ಒಂದು ಸ್ವಲ್ಪ ವಿಭೂತಿ ಹಚ್ಚಿ ಆ ನಂತರ ಒಂದು ಕಡೆ ಅನ್ನಕ್ಕೆ ಒಂದು ಕಡೆ ಇಂಡಕ್ಷನ್ ಮೇಲೆ ಕುಕ್ಕರ್ ಇಕ್ಲತ್ತೀನಿ ಆ್ಯಂಡ್ ಗ್ಯಾಸ್ ಮೇಲೆ ಅನ್ನ ಇಕ್ಲತ್ತೀನಿ. ಇದು ರೆಗ್ಯುಲರಾಗಿ ನಂಗೆ ಯಾರು ನೋಡ್ತಾರೋ ಅವ್ರಿಗೆ ಇಷ್ಟೆಲ್ಲ ಪ್ರಾಸೆಸ್ ಗೊತ್ತೈತಿ. ಎದ್ದ ತಕ್ಷಣ ಇಷ್ಟೆಲ್ಲ ಆಗ್ತದೆ. ಆನಂತರ ಹೂವು ಕಟ್ಕೊಂಡು ಬಂದು ಇಲ್ಲಿ ನೀರು ಕುಡ್ದು ಕುಂತೀನಿ. ಆಫ್ಟರ್ 15-20 ಮಿನಿಟ್ಸ್ ಡಿಕಾಶ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಡಿಕಾಶ್ನು ಹಿಂಗೆ ಅಂದ್ರೆ ಪುದೀನ ಹಾಕಿ, ಸೊ ಪುದೀನ ತರ್ಲಕ್ಕೆ ಹೋಗೀನಿ. ಹಾಗೆ ಒಂದು ಸ್ವಲ್ಪ ಗಿಡಗಳ್ನ ತೋರಿಸರಿ ಅಂತೇಳಿ ತೋರಿಸ್ತಾಯಿದ್ದೀನಿ. ಒಂದು 2-3 ಬ್ಲೂ ಪಾರಿಜಾತ ಹೂವು ಹತ್ಯವ ಆ್ಯಂಡ್ ವೈಟ್ನೂ ಹತ್ಯವ. ಆ್ಯಂಡ್ ಪುದೀನ ಕಡ್ಕೊಂಡು ಬರ್ತಾಯಿದ್ದೀನಿ. ಯಾಕಂದರೆ ಡಿಕಾಶ್ನಾಗ ಪುದೀನ ಹಾಕೋದು ಸೂಪರ್ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್. ನಿಂಬೆಹಣ್ಣು, ಅಲ್ಲ ಆ್ಯಂಡ್ ಪುದೀನ ಸೂಪರ್ ಬಂದರೆ ಒಂದು ಸ್ವಲ್ಪ ಸಕ್ಕರೆ ಒಂದು ಸ್ವಲ್ಪ ಅಂದ್ರೆ ಒಂದು ಸ್ವಲ್ಪ ಹೆಚ್ಚೆ ಹಾಕೋಬೇಕು. ನಾ ಬೆಲ್ಲ ಹಾಕಿ ಮಾಡ್ತೀನಿ. ನಂಗೆ ಬೆಲ್ಲದ ಇಷ್ಟ ಆಯ್ತು, ನಮ್ಮಲ್ಲಿ ಇವ್ರಿಗೆ ಇಷ್ಟ ಆಗೋಲ್ಲ. ಸೊ ಅವ್ರ ಸಲುವಾಗಿ ಸಕ್ಕರೆ ಹಾಕಿ ಮಾಡ್ತೀನಿ. ಸೊ ಚೆನ್ನಾಗಿ ಕುದ ನಂತರ ಒಂದು ಸ್ವಲ್ಪ ನೋಡಿದ್ರೆ ಒಂದು 4-5 ಇಬ್ಬರ ಸಲುವಾಗಿದು ಒಂದೇ ಕಪ್ನ ಹಾಕಿ ಮೆಲ್ಲಕ್ಕೆ ಮಾಡ್ತೀನಿ. ನೋಡ್ರಿ ಕಲರ್ ಹೆಂಗೆ ಚೇಂಜ್ ಆಯ್ತದ, ಕಂಪ್ಲೀಟಾಗಿ ಡಿಕಾಷನ್ ಕಲರೇ ಚೇಂಜ್ ಆಗೋಯ್ತದೆ ಫ್ರೆಂಡ್ಸ್. ಆ್ಯಂಡ್ ಇವಾಗ ನಮ್ಮ ಅಮ್ಮಂದು ರೆಸಿಪಿ ಮಾಡೋರು ಬರ್ರಿ. ಹೀರೆಕಾಯಿ ಸಪ್ಪಿದ ಚಟ್ನಿ ಮಾಡ್ತೀವಿ ಫ್ರೆಂಡ್ಸ್. ಬಟ್ ಎಷ್ಟು ನೋಡ್ರಿ ಆ ಟೇಸ್ಟೇ ಬರಲ್ಲ, ಅಮ್ಮನ ಕೈ ಟೇಸ್ಟೇ ಬರಲ್ಲ. ಹೀರೆಕಾಯಿ ಪಲ್ಯ ಮಾಡೀನಿ ಫ್ರೆಂಡ್ಸ್. ಒಂದು ಸ್ವಲ್ಪ ಬಲ್ತಿನಂಗಿತ್ತು, ಒಂದು ಸ್ವಲ್ಪ ಜಾಸ್ತಿ ಇಲ್ಲ. ಅದಕ್ಕೆ ಅದ್ರ ಸಪ್ಪಿ ಒಂದು ಸ್ವಲ್ಪ ಜಾಸ್ತಿನೇ ತೆಗೆದಾಕೀನಿ. ಯಾಕಂದ್ರೆ ಅದು ಮತ್ತು ಕರ್ಕರ್ ಅಂತದೆಲ್ಲ ಪಲ್ಯ ಊಟ ಮಾಡೋದಿನಾಗ. ಅದಕ್ಕೆ ಕಂಪ್ಲೀಟಾಗಿ ಸಪ್ಪಿ ಅದ್ರ ಮೇಲಿಂದೆಲ್ಲ ತಿಳ್ತು ನೋಡ್ರಿ, ಅದೆಲ್ಲ ತೆಗೆದೀನಿ. ಆ್ಯಕ್ಚುಲಿ ವಿಡಿಯೋ ಮಾಡಿಲ್ಲ, ಟೈಮ್ ಆಯಿತು ಅಂತ. ಮೆಣಸಿನ್ಕಾಯಿ ಮತ್ತು ಆ ಸಪ್ಪಿ ಎಡ್ಡು ಹುರಿತಾಯಿದ್ದೀನಿ. ನೋಡ್ಬೋದು ಕಲರ್ ಚೆನ್ನಾಗಿ ಬಂದಿದೆ. ಇನ್ನೊಂದು ಸ್ವಲ್ಪ ಹುರಿದು ಕಂಪ್ಲೀಟ್ ಆಯ್ತದ. ಈ ಸಪ್ಪಿದು ಒಂದು ಸ್ವಲ್ಪ ಎಳ್ಳು ಹಾಕಿ ಹುಳಿ ಅದನ್ನೆಲ್ಲ ಹಾಕಿ ಮಾಡ್ತೀನಿ. ತೋರಿಸಿನ ಪ್ರಾಸೆಸ್ ಎಲ್ಲ. ಸೊ ಇವಾಗ ಚಟ್ನಿ ಮಾಡ್ತಾಯಿದ್ದೀನಿ. ಇನ್ನೂ ಹುರಿಬೇಕು ಆ್ಯಕ್ಚುಲಿ. ನೋಡುತ್ತೆ ಕಚ್ಚಾ ಸ್ಮೆಲ್ ಬರ್ತದೆ. ಥೋಡೆ ಕಂಪ್ಲೀಟಾಗಿ ಹುರ್ಕೊಂಡೇವಂದ್ರೆ ಹಸಿ ವಾಸನೆ ಎಲ್ಲ ಹೋಗ್ತದೆ ಫ್ರೆಂಡ್ಸ್. ಎಷ್ಟು ಜನ ಈ ಥರ ಮಾಡ್ತೀರಿ ಕಮೆಂಟ್ ಮಾಡಿ. ನಾನು ಜಾಸ್ತಿ ಇಬ್ಬರಿದ್ದರೂ ಅಷ್ಟೇ ಮಾಡ್ತೀನಿ. ಅಂದ್ರೆ ಏನಂತಾರೆ, ಫ್ರೆಶ್ ಇತ್ತು ಅಂದ್ರೆ ಮಾಡೋದು. ಇದು ಒಂದು ಸ್ವಲ್ಪ ಬಲ್ತಿನಂಗೆ ಆಗ್ಯದ, ಅದಕ್ಕೆ ಮಾಡ್ತಾಯಿದ್ದೀನಿ. ನೋಡಿರಿ ಕಲ್ತು ಸ್ಕಿನ್ ಗೊತ್ತಲ್ಲ ಇಕ್ಕರ್ ಇಷ್ಟು ಜಾಸ್ತಿ ಕಲ್ತಿನಂಗೆ ಆಗ್ಯದ. ಕಂಟಿನ್ಯೂ ಮಾಡ್ತೀನಿ ಪ್ರಾಸೆಸ್. ಇವಾಗೆಲ್ಲರೂ ಊರ ಕಡೆ ಹೋದರು. ವೈಭವ್ ಇವರು ಊರ ಕಡೆ ಹೋದರು, ವೈಷ್ಣವಿ ಸ್ಕೂಲ್ಗೆ ಹೋದರು. ಈಗ ಚಟ್ನಿ ಮಾಡಿ ಬೇರೆ ಕೆಲಸಗಳೆಲ್ಲ ಮಾಡ್ಕೋಬೇಕು ನಾನು. ಇವತ್ತು ನಮ್ಮ ಕಸನ್ದು ಬಾಸುಣ್ಕಿ ಅದ. ನಾಳೆಗೆ ಮದುವೆಗಿಂತ 1 ಡೇ ಬಿಫೋರ್ ನಮ್ಮಲ್ಲಿ ನಾವು ಬಾಸುಣ್ಕಿ ಅಂತ ಮಾಡ್ತೀವಿ. ಬಾಸುಣ್ಕಿ ಹಾಕಿ ಅಕ್ಕಿಗೆ ಅವ್ರ ಮನೆಗೆ ಕಳಿಸ್ತಾರೆ. ಮದುವೆ ಅವ್ರ ಕಡೆ ಅದಲ್ಲ ಫ್ರೆಂಡ್ಸ್, ಅದಕ್ಕೆ ಅದಕ್ಕೆ ಕಳಿಸ್ತೀವಿ. ಸೊ ಅಲ್ಲಿ ನಾವು ಹೋಗಬೇಕು, ನೋಡಬೇಕು ಏನೇನು ಮಾಡಬೇಕು ಏನೇನಿಲ್ಲ. ಕಂಪ್ಲೀಟ್ ಬ್ರೌನಿಷ್ ಆಗೋ ತನಕ ಏನು ಹೊಡೆದ್ರೆ ಈ ಥರ ಹೊಡೆದಿಟ್ಟಿನಿ ಫ್ರೆಂಡ್ಸ್. ಇವಾಗ ಎಳ್ಳು ಹುರ್ಕೊತಾ ಇದ್ದೀನಿ. ಸೊ ನಿಮಗೆ ಬೇಕಾದರೆ ಶೇಂಗಾ ಏನಾರ ಹಾಕೋಬೋದು. ಬಟ್ ಈ ಪರ್ಟಿಕ್ಯುಲರ್ ರೆಸಿಪಿಗೆ ಎಳ್ಳು ಹಾಕೋದು ಸೂಪರ್ ಟೇಸ್ಟ್ ಇರ್ತದೆ ಫ್ರೆಂಡ್ಸ್. ಸೊ ಅದಕ್ಕೆ ಎಳ್ಳು ಹಾಕ್ಕೊಳ್ತೀನಿ. ಒಂದು 2-3 ಸ್ಪೂನ್, ದಟ್ಸ್ ಆಲ್, ನಾಟ್ ಮೋರ್ ದನ್ ದಟ್. ಆ್ಯಂಡ್ ಹುಣಸೆಹಣ್ಕಾಯಿ ಒಂದು ಸ್ವಲ್ಪ ನೆನೆಸಿಟ್ಟೀನಿ. ಚಟ್ನಿ ಮಾಡೋತ್ತಿನ ತೋರಿಸ್ತೀನಿ ನಿಮಗೆ. ಸೊ ಎಲ್ಲ ಕೆಲಸ ಆದ ನಂತರ ಮಾಡ್ತಾಯಿದ್ದೀನಿಲ್ಲ. ಸೊ ರೊಟ್ಟಿ ಕಂಪ್ಲೀಟ್ ಆಯಿತು ಫ್ರೆಂಡ್ಸ್. ಅದಕ್ಕೆ ಹಂಚಿನ ಕಲರ್ ಆ ಥರ ಅದ. ಆ್ಯಂಡ್ ಇವಾಗ ಎಲ್ಲ ಕಂಪ್ಲೀಟ್ ತಣ್ಣಗಾದ ನಂತರ ಮಾಡ್ತಾಯಿದ್ದೀನಿ. ಸಪ್ಪಿ ಮತ್ತು ಮೆಣಸಿನ್ಕಾಯಿ, ಬೆಳಗಡ್ಡಿ, ಉಪ್ಪು ಹಾಕಿ ಆ್ಯಂಡ್ ಜೀರಿಗೆ ಇಷ್ಟೆಲ್ಲ ಹಾಕಿ ಒಂದು ಸ್ವಲ್ಪ ಫಸ್ಟ್ ಮಿಕ್ಸರ್ಗೆ ಹಾಕೀನಿ. ಆನಂತರ ಹಾಕಿನಿ ಇನ್ ದ ಸೆನ್ಸ್ ವೈಭವ್ ಹಾಕ್ಯಾನ. ಆ್ಯಂಡ್ ಆನಂತರ ಹುಣಸಿನ್ಕಾಯಿ ಹಾಕಿ ಒಂದು ಸ್ವಲ್ಪ ಅಂದ್ರೆ ಸ್ವಲ್ಪ ನೀರು ಹಾಕಿ ಮತ್ತೊಂದು ಬಾರಿ ಮಿಕ್ಸಿಗೆ ಹಾಕೊಂಡ್ರೆ ನುಣ್ಣಗೈತದ ನೋಡಿರಿ. ಕಚ್ಚಾ ಪಚ್ಚ ಇಕ್ಕೊಳಕ್ಕೆ ನಾನಂತೂ ಇಷ್ಟಪಡಲ್ಲ. ನಿಮ್ಗೆ ಇಷ್ಟ ಆದರೆ ಇಕ್ಕೋರಿ. ಒಂದು ಬಾರಿ ಟ್ರೈ ಮಾಡಿರಿ ಡೆಫಿನೆಟ್ಲಿ. ಆ್ಯಂಡ್ ಎಷ್ಟು ಜನ ಟ್ರೈ ಮಾಡಿರಿ ಅನ್ನೋದನ್ನು ಹೇಳ್ರಿ. ಸೊ ಈ ಥರ ಇಕ್ತೀನಿ ನಾನು. ಇವಾಗ ಎಳ್ಳು ಮಿಕ್ಸರ್ಗೆ ಹಾಕಬೇಕು. ಎಳ್ಳು ಮಿಕ್ಸರ್ಗೆ ಹಾಕಿದ ಬಾದ ಒಂದು ಸ್ವಲ್ಪ ಎರಡೂ ಮಿಕ್ಸ್ ಮಾಡ್ಕೊಂಡು, ಅಂದ್ರೆ ಹೀರೆಕಾಯಿ
ಪೇಸ್ಟ್ ಮತ್ತು ಎಳ್ಳು ಇದು ಪೇಸ್ಟ್ ಆಗಿಂದಿರ್ತಲ್ಲ ಅವೆರಡು ಮಿಕ್ಸ್ ಮಾಡ್ಕೊಂಡ ನಂತರ ಒಂದು ಸ್ವಲ್ಪ ಮಿಕ್ಸರ್ಗೆ ಹಾಕ್ಕೊಂಡ್ರೆ ಎರಡು ಚೆನ್ನಾಗಿ ಮಿಕ್ಸ್ ಆಯ್ತವೆ. ಆವಾಗ ನಾವು ಒಗ್ಗರಣೆ ಹಾಕ್ಕೊಂಡ್ರೆ ರೆಡಿ ನೋಡಿರಿ. ಇವಾಗ ಟೇಸ್ಟಿ ಹೀರೆಕಾಯಿ ಚಟ್ನಿ. ಹಲೋ ಫ್ರೆಂಡ್ಸ್, ಬರ್ರಿ ಊಟ ಮಾಡಿರಿ. ಒಂದು ಸ್ವಲ್ಪ ಲೇಟ್ ಆಗ್ಯದ. ಲೇಟ್ 1 ಮಿನಿಟ್ ಹೇಳ್ತೀನಿ, ಟೈಮ್ ಎಕ್ಸಾಕ್ಟ್ ಹೇಳ್ತೀನಿ. ನೋ, ಇಟ್ಸ್ ನಾಟ್ ಎಟ್ ಆಲ್ ಲೇಟ್. 10:20 ಆಗ್ಯದ. ಊಟ ಮಾಡ್ತಾಯಿದ್ದೀನಿ. ಐ ಹ್ಯಾವ್ ಟೇಕೆನ್ ಹೋಳ್ಗಿ ಆ್ಯಂಡ್ ಲಾಟ್ಸ್ ಆಫ್ ಘೀ. ಹೋಳ್ಗಿನೇ ಅಂದಲ್ಲ, ರೊಟ್ಟಿಯಿಂದ ಹೋಳ್ಗಿ ಆ್ಯಂಡ್ ಒಂದು ರೊಟ್ಟಿ, ಹೀರೆಕಾಯಿ ಪಲ್ಯ ಆ್ಯಂಡ್ ಪಿಕಿಲ್, ಮ್ಯಾಂಗೋ ಪಿಕಿಲ್, ಸಾರ್ ಆ್ಯಂಡ್ ರಾಯ್ತಾ. ಬರ್ರಿ ಫ್ರೆಂಡ್ಸ್ ಊಟ ಮಾಡರಿ. ಹೌ ಇಸ್ ದಿಸ್ ಮೈ ಯಮ್ಮಿ ಫುಡ್? ಭಾಳ ಖುಷಿ ಆಗ್ಯಾವ. ಐ ನೀಡ್ ಟು ಹ್ಯಾವ್ ಫಾಸ್ಟ್. ಮೀಟ್ ಯು ಲೇಟರ್ ಆನ್ ಫ್ರೆಂಡ್ಸ್. ಇಲ್ಲಿಂದ ತನಕ 1 ಲೀಟರ್ ಆಫ್ ವಾಟರ್ ಕಂಪ್ಲೀಟ್ ಆಗ್ಯದ. ಮಧ್ಯಾಹ್ನಕ್ಕೆ ಒಂದು ಸ್ವಲ್ಪ ರೆಸ್ಟ್ ಮಾಡೀನಿ ಫ್ರೆಂಡ್ಸ್. ರೆಸ್ಟ್ ಮಾಡಿದ ನಂತರ ನಮ್ಮ ಮನೆಯವ್ರು ಬಂದರು. ಸೊ 3 o'clock ಹಂಗೆ ನಾವು ಫಂಕ್ಷನ್ಗೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅಂದರೆ ಬಾಸುಣಿಕೆ ಕಾರ್ಯಕ್ರಮ ಅಂದಿವಲ್ಲ, ಹಳೆ ಕರ್ಕೊಂಡು ಬಂದು ಬಾಸುಣಿಕೆ ಕಾರ್ಯಕ್ರಮ ಹಾಕಿ ಕಳಿಸ್ಕೊಡ್ತಾರೆ ವಾಪಸ್. ಆ್ಯಂಡ್ ಅಲ್ಲಿಗೆ ಹೋಗೋಸಂಗೆ ಕೋಇನ್ಸಿಡೆಂಟ್ಸ್, ನಾವು ಇರೋ ಹೋಮ್ ಟೌನೇ ಹುಡುಗಂದು. ಸೊ ಎಲ್ಲರೂ ಇಲ್ಲಿಗೆ ಮುಡಸಿ ಕಟ್ಕೊಳಕ್ಕೆ ಮತ್ತು ಹಳೆ ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ರು. ಸೊ ಮಾಮ ಮತ್ತು ವಾಪಸ್ ನಮ್ಗಲ್ಲಿ ಕಳಿಸಿರು. ಆ್ಯಂಡ್ ಸೊ ಈ ಥರ ನಮ್ಮ ಹೋಮ್ ಟೌನ್ಗೆ 2 times ಬಂದು ಹೋಗೀವಿ. ಆ್ಯಂಡ್ ನೋಡ್ಬೋದು ಎಷ್ಟು ಚೆನ್ನಾಗಿ ಅನ್ಸತ್ತದಲ್ಲ. ಎಲ್ಲ ಮಾಮ ಮಾಮಿದೇರು, ನಮ್ಮದು ಮೌಸಿದೇರ ಮಕ್ಕಳು ಆ್ಯಂಡ್ ನಮ್ಮ ಕಸಿನ್ಸ್ ಮಕ್ಕಳು ಎಷ್ಟು. ಆ್ಯಂಡ್ ಆಕೆ ಸಣ್ಣ ಹುಡುಗಿ ಕಾಣಿಸ್ತಾ ಇದ್ದಾಳೆ ನೋಡ್ರಿ. ಆಕೆ ಅಂತೂ ಸೂಪರ್. ಎಲ್ಲರ ನಡುವೆ ಅಟ್ರಾಕ್ಷನ್ ಆಫ್ ಲಾ ಆಕಿನೇ. ಆ್ಯಂಡ್ ಈ ತೆಂಗಿ ನೋಡ್ತಾ ಇದ್ರಲ್ಲ, ಸೇಮ್ ನಮ್ಮ ಮನೆಗಿದ್ದಂಥವೇ. ನಮ್ಮ ಅಜ್ಜಿ ಬೆಳಗ್ಗೆ ಒಳಗಿಂದ ಏಟ್ ಸಾಫ್ ಮಾಡ್ಯಾರ ನೋಡ್ರಿ. ಆ್ಯಂಡ್ ಇದು ನಮ್ಮದು ಎಲ್ಲಕ್ಕ ಶಣ್ಣ ಮಾಮನ ಮನೆ. ನಮ್ಮ ಚೈಲ್ಡ್ಹುಡ್ ಸ್ವೀಟ್ ಮೆಮರೀಸ್ ಆಫ್ ಫ್ರೆಂಡ್ಸ್. ಇಲ್ಲಿ ಇಷ್ಟು ಚೆನ್ನಾಗಿರ್ತದೆ ಈ ಮನೆ. ನಮ್ದು ಕಂಪ್ಲೀಟ್ ನಾವು 6th 7th ಸ್ಟ್ಯಾಂಡರ್ಡ್ ತನಕ ಎವ್ರಿ ಸಮ್ಮರ್ ಇಲ್ಲೇ ಬರ್ತಿದ್ದೆವು ಈ ಮನೆಗೆ. ಆ್ಯಂಡ್ ಅಲ್ಲಿ ಹಳೆ ಕರ್ಲಿಕ್ಕೆ ಹೋಗಿವಲ್ಲ, ಹನುಮನ್ ದೇವ್ರ ಗುಡಿಗೆ ಹೋಗಿ ಅಲ್ಲೊಂದು ಸ್ವಲ್ಪ ಆರತಿ ಅದನ್ನು ಮಾಡಿ ದೀಪ ಹಚ್ಚಿ ಮತ್ತು ಲಕ್ಷ್ಮೀ ದೇವಿ ಗುಡಿಗೆ ಬಂದೀವಿ. ಆ್ಯಂಡ್ ನೋಡಿರಿ ಸ್ಟಾರ್ಟ್ ಮಾಡಿದ್ರು ಹಳೆ ಕರ್ಕೊಂಡು ಹೋಗೋ ಪ್ರೋಗ್ರಾಮ್. ಬಟ್ ಕೋಇನ್ಸಿಡೆನ್ಸ್ ಏನು ಅಂತಂದ್ರೆ ನನಗೆ ಇರ್ಲಿಕ್ಕಾಗಿಲ್ಲ ಫ್ರೆಂಡ್ಸ್. ಬಿಕಾಸ್ ಇವಾಗ ಟೈಮ್ ನೋಡ್ತಾ ಇದ್ರಲ್ಲ 7 ಆಗ್ಯದ. ಸೊ ಮನೆಗೆ ಹೋಗಬೇಕು, ಮಕ್ಕಳು ಹಾದಿನ ನೋಡ್ತಾರೆ, ಜಲ್ದಿ ಮುಗಿತದೇನೋ ಅಂಥೇಳಿ ಬಂದೀವಿ. ಬಟ್ ಮುಗ್ಲಕ್ಕೆ ಇನ್ನೂ ತಡ ಆಯ್ತದು. ಮ್ಯಾರಿಡ್ ಅಲ್ಲ, ಮ್ಯಾರೇಜ್ ಆಗಿದ ನಂತರ ಎಲ್ಲನೇ ಚೇಂಜ್ ಆಯ್ತವೆ, ಯಾವುದೂ ನಮ್ಮ ಕೈಯಾಗಿರಲ್ಲ. ಜಸ್ಟ್ ಇದಕ್ಕಿಂತ ಜಾಸ್ತಿ ಮಾತಾಡ್ಲಿಕ್ಕಾಗಲ್ಲ, ಅರ್ಥ ಮಾಡ್ಕೊರಿ ಫ್ರೆಂಡ್ಸ್. ಅದೇ ಅಂದ್ಕೊಂಡಿನಿ. ಆ್ಯಕ್ಚುಲಿ ಎಲ್ಲ ಕಸಿನ್ಸ್ ಅವರೆಲ್ಲ ಟೈಮ್ ಸ್ಪೆಂಡ್ ಮಾಡಿ ರಾತ್ರಿ 9-10 ಆಗಲಕ್ಕೆ ವಾಪಸ್ ಹೋಗರಿ ಅಂತ ಅಂದ್ಕೊಂಡಿನಿ. ಬಟ್ ಬ್ಯಾಡ್ ಅಂದಿದ್ರು, ವಾಪಸ್ ರಿಟರ್ನ್ ಬ್ಯಾಕ್ ಕಲ್ಲು ಮಾಡ್ಕೊಂಡು ರಿಟರ್ನ್ ಬ್ಯಾಕ್ ಆಗ್ತಾ ಇದ್ದೀನಿ. ನನ್ನ ಫ್ಯಾಮ್ಲಿ, ನನ್ನ ರೆಸ್ಪಾನ್ಸಿಬಿಲಿಟೀಸ್ ಅಂತ. ಎಷ್ಟು ಜನ ನನ್ನ ಹಂಗೆ ಆಗ್ತದೆ ಹೇಳಿ ಫ್ರೆಂಡ್ಸ್. ಲಿಟ್ರಲಿ ಐ ಆಮ್ ಫೀಲಿಂಗ್ ವೆರಿ ಬ್ಯಾಡ್. ಐ ವಾಂಟ್ ಟು ಸ್ಪೆಂಡ್ ಟೈಮ್ ವಿತ್ ಮೈ ಕಸಿನ್ಸ್, ಬಟ್ ಇಟ್ ಈಸ್ ನಾಟ್ ಪಾಸಿಬಲ್. ನೋಡ್ರಿ ಹೋಗ್ತಾ ಇದ್ದೀನಿ. ಆ್ಯಂಡ್ ಮನೆಗೆ ಹೋಗೋಷ್ಟರಲ್ಲಿ ತಡ ಆಗಿತ್ತು. ಆ್ಯಂಡ್ ವೈಷ್ಣವಿಗೆ ಹೆಂಗಿನೂ ಮಳೆನೂ ಬೀಳತ್ತಿತ್ತು, ಹನಿ. ಸೊ ಮಕ್ಳಿಗೆ ಏನಾರು ಒಯ್ಯರಿ ಅಂತ ಸಮೋಸ ಮತ್ತು ಜಿಲೇಬಿ ತೊಗೊಂಡು ಬಂದೀವಿ. ಎಲ್ಲರೂ ಕಲ್ತು ತಿಂದೀವಿ. ಆ್ಯಕ್ಚುಲಿ ತೋರಿಸಿಲ್ಲ ಜಿಲೇಬಿ, ಅದನ್ನು ತಿಂದಿದ್ದು. ಆ್ಯಂಡ್ ಬಳಿ ಚಲೋ ಅನಿಸೋದಿಲ್ಲ, ಎಲ್ಲರೂ ತಾರೀಫ್ ಮಾಡಿದ್ರು. ಆ್ಯಂಡ್ ಇನ್ನೊಂದು ಪ್ರಾಬ್ಲಮ್ ಏನು ಅಂದ್ರೆ, ಎಲ್ಲರೂ ಗೋಲ್ಡ್ ಯಾಕೆ ಇಕ್ಕೊಂಡಿಲ್ಲ ಅಂತ ಕೇಳ್ತಾರೆ. ಲಿಟ್ರಲಿ ಫಾರ್ ಮಿ ಗೋಲ್ಡ್ ಈಸ್ ಆ್ಯನ್ ಅಸೆಟ್, ದಟ್ಸ್ ಆಲ್. ಯಾಕೆ ಇಟ್ಟು ಸಿಂಪಲಾಗಿರ್ತಿ, ಯಾಕೆ ಏನು ಭೀ ಹಾಕೋಬಾಲಿ, ಬರೀ ಇಟ್ಟೆ ಹಿಂಗೆ ಬರ್ತಿ ಅಂತ ಕೇಳ್ತಾರೆ. ಬಟ್ ಫಾರ್ ಮೀ ಆಲ್ವೇಸ್ ಗೋಲ್ಡ್ ಈಸ್ ಆ್ಯನ್ ಇನ್ವೆಸ್ಟ್ಮೆಂಟ್, ಇಟ್ಸ್ ಆ್ಯನ್ ಅಸೆಟ್. ಯಾವುದು ನಮ್ಮ ಕಷ್ಟದಲ್ಲಿ ನಮ್ಗೆ ಹೆಲ್ಪ್ ಮಾಡ್ತದೆ. ದಟ್ಸ್ ಆಲ್ ಫ್ರೆಂಡ್ಸ್, ದಿಸ್ ಈಸ್ ಮೈ ವ್ಯೂ. ನಿಮ್ಗೇನು ಅನ್ನಿಸ್ತು ಕಮೆಂಟ್ ಮಾಡಿರಿ. ದಟ್ಸ್ ಆಲ್ ಫಾರ್ ದ ಡೇ. ಸಿ ಯು ಟುಮಾರೋ. ಬಾಯ್. ಹ್ಯಾವ್ ಎ ನೈಸ್ ಡೇ.